ಗವನ ಉರುವವ ಹೆತ್ತೈನ ಮಕ್ಕವಾಯ್ ಬದೇವ ಪಿರಿವಿಗಳೇ ಬ್ರಜಭೂಮಿನೋಗ ಅಟ್ಟ 6 ಮಂಡಲದೋಗೆ ಬರ್ಸಾನೋ ಪಕ್ಕ 104 ಗ್ರಾಮ ಅಟ್ಟುತ್ತು. ಅಲ್ಲಿಯ ಮಕ್ಕ ವ್ಯವಸಾಯವ ಮಾಡಿ ಹೂ ತೋಟವ ಬೀತ್ತು, ಹೂ ಕಟ್ಟಿ ಮಾಲೆ ಮಾಡಿ ದೇವರಿಗೆ ಹಾಕಿದ್ರು, ಎಲ್ಲಾಗೂ ಕೊಟ್ರು. ಆ ಗ್ರಾಮ ಎಲ್ಲಾ ನೆರೆಯ ಹೂ ತೋಟ ಅಟ್ಟವನೆ ಅಪ್ಪರ ಪಸುಂದ ಅಟ್ಟುತ್ತು. ಅದೇ ಮಕ್ಕ ಅಡರ್ந்த ಕಾಡುವನ ಅಟ್ಟುತ್ತು. ಇಲ್ಲಿ ಇದ್ದ ಮಕ್ಕೆಲ್ಲ ಜೇನ ಕಾದು ಆ ಜೇನ ಎಲ್ಲಾಗ ಕೊಟ್ರು. ಇಲ್ಲಿ ಇದ್ದ ಗ್ರಾಮ ಮಕ್ಕೆಲ್ಲ ಬಾಲೇಶ್ವರಾಂಬ ಶಿವಪೆರುಮಾನ ಕುಲದೇವರ ವೇಂಡಿ ಸೂರ್ಯ ಭಗವಾನವು ವೇಂಡಿ ಬಂದರು. ಜನಗೂ ಲಿಂಗ ಪೂಜೆಯವ ಮಾಡಿ ಆರಾಧನೆ ಅಭಿಷೇಕವ ಮಾಡಿ ಭಕ್ತಿನೋಗೆ ನೆರೆಯ ದೈವ ಕೀರ್ತನೆ ಪಾಡಿ ಬಂದರು. ಅದೇ ಮಾಕೆ ವನದುರ್ಗ ಅಮ್ಮನವೂ ಎಲ್ಲ ವೇಂಡಿ ಬಂದರು. ಒಂದೊಂದು ಜನವು ಹೊತ್ತುಟ್ಟನೆ ಸೂರ್ಯ ನಮಸ್ಕಾರವ ಮಾಡಿ ಸೂರ್ಯ ಅರ್ಘ್ಯಾಂದ ಏಗುವ ಸೂರ್ಯ ಭಗವಾನುಗ ನೀರ ಅಭಿಷೇಕವ ಸಮರ್ಪಣ ಮಾಡಿ ಬಂದರು. ಅಂದು ಇದ್ದ 104 ಗ್ರಾಮ ಮಕ್ಕತ ಈಗ ಇಬ್ಬ ಮೇಕುನಾಡು ಸೀಮೆ ಮಹಾನ್ಗಳು ಪುಣ್ಯಜೀವಿಗಳು ಗವದೋಗಿಯೂ ನಡಮರದೋಗಿಯೂ ಶಾಸ್ತ್ರ ಸಂಪ್ರದಾಯದೋಗಿಯೂ ವಸತ್ಯ ಹಬ್ಬ ಎನ್ನ ಪ್ರಿಯವಾನ ಮೇಕುನಾಡು ಸೀಮೆ ಪುಣ್ಯಜೀವಿಗಳು ದೇವ ಪಿರಿವಿಗಳು. ಆದಿಪರಾಶಿವ ಮಹಾಲಿಂಗಯ್ಯನೇ ನಮಃ, ಆದಿಪರಾಶಕ್ತಿ ಎತ್ತೆಯಮ್ಮನೇ ನಮಃ, ಮೇಕುನಾಡು ಸೀಮೆ ಮಹಾಯೋಗಿನ್ಯೇ ನಮಃ. ಮಹಾಲಿಂಗಯ್ಯನ ಕೊರ್ಚಿಲೆ ಮನೆಗೂ ಮಂದೆಗೂ ಬಂದರವ ಕೇಡು, ಬಸವಯ್ಯನ ಭಕ್ತಿನೋಗೆ ನಿನಗೋಸು ಬರ್ಚಿಲೆ ಅದಿಗಿಂದಾಡು ಆ ಆನಂದವ ನೀ ಅನುಭವಿಚ್ಚಿ ನೋಡು. ನಾಯಿಗೆ ತುಂಬಿದ ಗವದ ಸ್ವಾಮಿ ಪೊರಂಗಾಡು ಸೀಮೆಯ ದ್ವಾಪರ ಯುಗನ ಸಂಬಂಧವ ಪತ್ತಿನ ಹೇಗಿನೇ ತುಂಬ ಸಂತೋಷ, ಪೂರ್ಣ ಆಶೀರ್ವಾದ.